ಇದು ಸಾಟರ್ಡೆ ಮಿನಿ ಬ್ಲಾಗ್. ಮನೆ ಮುಂದೆ ನೀರೆಲ್ಲ ಹಾಕಿ ಗುಡಿಸಿ ಗಿಡಗಳಿಗೆಲ್ಲ ನೀರು ಹಾಕಿ ಮುಗಿಸಿ ಮತ್ತೆ ರಂಗೋಲಿನ ಹಾಕೋತಾ ಇದ್ದೀನಿ. ನಾನು ಕಿಚನ್ ಅಲ್ಲೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಬಂದು ನಾನು ರಂಗೋಲಿ ಹಾಕೋದು. ಯಾಕಂದ್ರೆ ಬೆಳಿಗ್ಗೆ ನಾನು 7:45 ಅಷ್ಟರಲ್ಲಿ 7:50 ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ. ಅದಕ್ಕೆ ಟಿಫನ್ ಎಲ್ಲ ಮಾಡಿ ಆಮೇಲೆ ರಂಗೋಲಿ ಹಾಕೋತೀನಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೆಳಗ್ಗೆ ಎದ್ದು ಕಿಚನಿಗೆ ಬಂದು ನಾನು ಫಸ್ಟ್ ಹಾಲು ಇಟ್ಕೋತೀನಿ. ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ನಾನು ಹೆಸರು ಕಾಳನ್ನ ನೆನೆಸ್ತಾ ಇದ್ದೀನಿ. ಅದನ್ನ ಫಸ್ಟ್ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಅದರಲ್ಲಿರೋ ಡಸ್ಟ್ ಎಲ್ಲ ಇರುತ್ತಲ್ವಾ ಅದನ್ನ ನೀಟಾಗಿ ತೊಳ್ಕೊಬಿಡ್ತೀನಿ. ಆಮೇಲೆ ನೀರು ಹಾಕಿ ನೆನೆಸ್ಕೊಂತೀನಿ. ನಾನು ಇವತ್ತಿನ ತಿಂಡಿಗೆ ನಾನು ಕಾಳು ಕೂಟು ಮತ್ತೆ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲಾನು ಏನೆಲ್ಲ ತರಕಾರಿ ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಂಡು, ಯಾಕಂದ್ರೆ ಬೇಗ ಕೆಲಸ ಮುಗಿಯುತ್ತೆ, ಅದಕ್ಕೋಸ್ಕರ ಫಸ್ಟ್ ಏನೆಲ್ಲ ತರಕಾರಿ ಬೇಕೋ ಅದನ್ನೆಲ್ಲ ಹೆಚ್ಚಿ ಇಟ್ಕೊಬಿಡ್ತೀನಿ. ನಾನು ಈ ತರ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯ್ತು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಟೊಮೊಟೊ, ಕಟ್ ಮಾಡಿ ಇಟ್ಕೊಂಡಿರುವ ತೆಂಗಿನಕಾಯಿ ಮತ್ತೆ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತೆ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ನೀಟಾಗಿ ಮಿಕ್ಸಿಗೆ ಹಾಕೋತೀನಿ. ಕುಕ್ಕರ್ನ ತಗೊಂಡು ಅದು ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡ್ಮೇಲೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಕಾಳನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆಲೂಗಡ್ಡೆ ಫ್ರೈ ಆದ್ಮೇಲೆ ಅರಿಶಿನ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ರುಬ್ಬಿರುವ ಮಸಾಲೆ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು, ಹಸಿ ವಾಸನೆ ಹೋದ್ಮೇಲೆ ನೀರು ಎಲ್ಲ ಹಾಕಿ ಉಪ್ಪು ಕರೆಕ್ಟ್ ಆಗಿದೆಯಾ ಇಲ್ವಾ ನೋಡ್ಕೊಂಡು ಹಾಕೊಂಡು ಲಾಕ್ ಮಾಡಿದ್ರೆ ಆಯ್ತು. ಇವಾಗ ನಾನು ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತುರಿದಿರೋ ಕ್ಯಾರೆಟ್ ಮತ್ತೆ ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತೆ ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಹಾಕೊಂಡ್ರೆ ಆಯ್ತು. ನೀಟಾಗಿ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಬಂದು ಪೂರಿಗೆ ಹಸಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತೆ ಗೋಧಿ ಹಸಿಟ್ಟು ನಾವು ಮನೇಲೆ ಮಾಡಿರೋ ಗೋಧಿ ಹಸಿಟ್ಟು. ಇದು 5 ನಿಮಿಷ ಅದೇ ನೆನೆಯಕ್ ಬಿಡಿ. ಪೂರಿಗೆ ಹಂಗೆ ಹಸಿಟ್ಟನ್ನ ತಿಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ತಿಕ್ಕೊಂಡು ಆಮೇಲೆ ಎಣ್ಣೆಗೆ ಬಿಟ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಇಟ್ಟಿದೆ. ಆಮೇಲೆ ಬಂದು ನಾನು ಪೂರಿನ ಮಾಡಿ ಮುಗಿಸಿದೀನಿ. ನಾನು ಮಜ್ಜಿಗೆ ಮಾಡ್ತಾ ಇದ್ದೀನಿ. ಮಜ್ಜಿಗೆಗೆ ಈ ತರ ಮೊಸರು ತಕೊಂಡು ಸ್ವಲ್ಪ ನೀರು ಹಾಕೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಮತ್ತೆ ಕರಿಬೇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಬಾಣಲಿಗೆ ಸಾಸಿವೆ, ಎಣ್ಣೆ ಮತ್ತೆ ಕಡಲೆಬೇಳೆ, ಸ್ವಲ್ಪ ಜೀರಿಗೆ ಮತ್ತೆ ಕರಿಬೇವು, ಹಸಿಮೆಣಸಿನಕಾಯಿ ಹಾಕಿ ಒಗ್ಗರಣೆ ಕೊಟ್ರೆ ಆಯ್ತು. ಹಂಗೆ ನಾನು ಸ್ವಲ್ಪ ಅನ್ನಕ್ಕೂ ಇಟ್ಕೊಬಿಟ್ಟೆ. ನಾನು ಡಬ್ಬದಲ್ಲಿ ಸಕ್ಕರೆ ಖಾಲಿ ಆಗಿತ್ತು, ಅದನ್ನು ಫಿಲ್ ಮಾಡಿ ಇಟ್ಕೊಂಡೆ. ನಾನು ಬೆಳಗ್ಗೆ ಕುಡಿಯೋದಕ್ಕೆ ಈ ತರ ಒಂದು ಡ್ರಿಂಕ್ ನ ಮಾಡ್ಕೋತೀನಿ. ಒಂದು ಗ್ಲಾಸ್ ನೀರಿಗೆ ಶುಂಠಿ ಮತ್ತೆ ಬೆಲ್ಲ ಹಾಕಿ ನೀಟಾಗಿ ಕುದಿದ್ಮೇಲೆ ಅದನ್ನ ಒಂದು ಗ್ಲಾಸ್ಗೆ ಫಿಲ್ಟರ್ ಮಾಡಿ ಇಟ್ಕೊಂಡು, ಈ ಒಂದು ಡ್ರಿಂಕ್ ನಾನು ವಾರಕ್ಕೆ 3 ಸಲ ಇಲ್ಲ 4 ಸಲ ಮಾತ್ರ ತಗೋತೀನಿ. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ಮಿನಿ ವ್ಲಾಗ್ ಸಿಗ್ತೀನಿ.